ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ. ಪುಷ್ಪಕ್ಗೆ ಒಳ್ಳೆ ಹೆಂಡತಿ ಆಗಿರ್ತಾಳೆ, ನಮಗೂ ಒಳ್ಳೆ ಸೊಸೆ ಆಗಿರ್ತಾಳೆ, ಜೊತೆಗೆ ಒಂದು ಬಿಸ್ನೆಸ್ ಅಲ್ಲೂ ಹೆಲ್ಪ್ ಮಾಡ್ತಾಳೆ. ನರ್ತನನ ನನ್ನ ಚಿಕ್ಕ ಹುಡುಗಿಯಿಂದ ನೋಡಿದ್ದೀನಿ, ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ನನಗೋಕೆ ಅನ್ನಿಸ್ತು. ಇವ್ರಿಗೆ ಹೇಳ್ದೆ, ಇವರು ಒಪ್ಕೊಂಡ್ರು. ಈಗ ನಿನ್ನ ನಿರ್ಧಾರ ಏನು ಅಂತ ತಿಳಿಸಿದ್ರೆ ಈ ವಿಚಾರದಲ್ಲಿ ಮುಂದುವರಿಬಹುದು. ನಾವೇನು ನಿನ್ನ ನಿರ್ಧಾರನ ಈಗಲೇ ತಿಳಿಸ್ಬೇಕು ಅಂತ ಹೇಳ್ತಿಲ್ಲ. ಟೈಮ್ ತಗೋ, ಚೆನ್ನಾಗಿ ಯೋಚನೆ ಮಾಡು. ಆಮೇಲೆ ನಿನ್ನ ನಿರ್ಧಾರ ಏನು ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಮುಂದುವರಿಬಹುದು. ನಾನ್ ಡಿಸಿಷನ್ ತಗೊಳ್ಳೋದು ಹಾಗಿರ್ಲಿ. ಈ ವಿಷಯ ಪುಷ್ಪಕ್ಗೂ ಅರವಿಂದ್ಗೂ ಗೊತ್ತಾ? ಹಾ, ನರ್ತನ ಇಬ್ರ ಜೊತೆನೂ ಮಾತಾಡಿದಾಳೆ. ಇವಳ ಮನ್ಸಿನ ಭಾವನೆನ ಇಬ್ರ ಜೊತೆನೂ ಹಂಚ್ಕೊಂಡಿದ್ದಾಳೆ. ಸತ್ಯ, ನಿಜವಾದ ಸಮಸ್ಯೆ ಇರೋದೇ ಇಲ್ಲಿ. ಅರವಿಂದ್ ನರ್ತನನ ಬಿಟ್ಕೊಡಕ್ ರೆಡಿ ಇಲ್ಲ, ಪುಷ್ಪಕ್ ನರ್ತನನ ಒಪ್ಕೊಳಕ್ ರೆಡಿ ಇಲ್ಲ. ಹಾಗಂತ ನೀನೇನ್ ಗಾಬರಿ ಆಗ್ಬೇಡ ಸತ್ಯ. ಪುಷ್ಪಕ್ ಹತ್ರ ನಾನ್ ಮಾತಾಡ್ತೀನಿ, ಬೇಕಿದ್ರೆ ಅರವಿಂದ್ ಹತ್ರನೂ ನಾವೇ ಮಾತಾಡ್ತೀವಿ. ಯು ಡೋಂಟ್ ವರಿ. ಜೊತೆಗೆ ಇನ್ನೊಂದು ವಿಷಯನೂ ನಿನ್ಗೆ ಹೇಳಬೇಕು ಸತ್ಯ. ಪುಷ್ಪಕ್ ಮೈನನ್ನ ಲವ್ ಮಾಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದೀಯ ರಾಜೇಂದ್ರ? ನೀವೆಲ್ಲ ಸೇರ್ಕೊಂಡು ನನಗೆ ಯಾಕೆ ಈ ರೀತಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ? ಕನ್ಫ್ಯೂಷನ್ಸ್ ಏನೂ ಇಲ್ಲ ಸತ್ಯ. ಪುಷ್ಪಕ್ ಮೈನನ್ನ ಲವ್ ಮಾಡ್ತಿದ್ದ, ಆದ್ರೆ ಅವಳು ಇವನನ್ನ ರಿಜೆಕ್ಟ್ ಮಾಡಿದ್ಲು. ಆ ಟೈಮಲ್ಲೇ ಪುಷ್ಪಕ್ನ ನರ್ತನ ಲವ್ ಮಾಡ್ತಾ ಇದ್ದಾಳೆ ಅಂತ ನಮಗೆ ಗೊತ್ತಾಯ್ತು. ಪುಷ್ಪಕ್ನ ಚಿಕ್ಕ ವಯಸ್ಸಿಂದ ಅರ್ಥ ಮಾಡ್ಕೊಂಡಿರುವಂಥ ಹುಡುಗಿ ಅವನ ಲೈಫಲ್ಲಿ ಬಂದರೆ ಲೈಫ್ ಪಾರ್ಟ್ನರ್ ಆಗಿ, ಬಿಸ್ನೆಸ್ ಪಾರ್ಟ್ನರ್ ಆಗಿ ನೋಡ್ಕೊಂಡು ಹೋಗ್ತಾಳೆ ಅಂತ ನಮಗೂ ಆಸೆ ಇತ್ತು. ಇದೇ ಕಾರಣಕ್ಕೆ ನಾವು ಒಪ್ಕೊಂಡ್ವಿ. ಸತ್ಯ, ಈಗ ನಿನ್ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಯ್ತಾ? ನೀವೇನೋ ನಿಮಗೆ ಅನ್ಸಿದ್ದನ್ನೆಲ್ಲ ಹೇಳಿದ್ರಿ, ಆದ್ರೆ ನಾನು ಅರವಿಂದ್ಗೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಒಂದ್ಸತಿ ಅವನ ಹತ್ರ ಮಾತಾಡಬೇಕು, ಆಮೇಲಿಂದಾನೆ ನನ್ನ ತೀರ್ಮಾನ ನಿಮ್ಮ ಹತ್ರ ತಿಳಿಸ್ಬೋದು. ಪ್ಲೀಸ್ ಡೋಂಟ್ ಮೈಂಡ್. ಓಕೆ ಸತ್ಯ, ಸಾಧ್ಯ ಆದರೆ ಅರವಿಂದ್ ಹತ್ರ ಮಾತಾಡು, ಒಪ್ಸಕ್ ಟ್ರೈ ಮಾಡು. ಐ ವಿಲ್ ಟ್ರೈ. ಓ ಮೈ ಗಾಡ್, ಮಮ್ಮಿ ಏನಾದರೂ ಡಿಸಿಷನ್ ತಗೊಂಡ್ರೆ ಏನು ಮಾಡೋದು? ಏನಂತ ಹೇಳೋದಪ್ಪ? ಈ ವಿಷಯ ಯಾರಿಗೆ ಗೊತ್ತಾಗ್ಬಾರ್ದು ಅಂತ ಇಷ್ಟು ದಿನ ಒದ್ದಾಡ್ತಿದ್ನೋ, ಅವರೇ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿಸ್ಬಿಟ್ರು. ಅವ್ರಿಗೆಲ್ಲ ವಿಷಯ ಗೊತ್ತಾಗೋಗುತ್ತೆ. ನಾನೇನ್ ಮಾಡ್ಲಿ ಈಗ? ನಾನೇನ್ ಮಾಡ್ಲಿ ಈಗ? ಸಂಜೆ ಅಷ್ಟರಲ್ಲಿ ರಿಪೋರ್ಟ್ ಬಂದ್ಬಿಡತ್ತೆ. ಅದಾದ್ಮೇಲೆ ಎಲ್ರಿಗೂ ವಿಷಯ ಗೊತ್ತಾಗುತ್ತೆ. ಎಲ್ರೂ ನನ್ನನ್ನ ಕೇವಲವಾಗಿ ನೋಡ್ತಾರೆ. ಧ್ರುವರ್ಗೂ ವಿಷಯ ಗೊತ್ತಾಗೋಗುತ್ತೆ. ಅವ್ರ ಈ ವಿಷಯ ತಡ್ಕೊಳಕ್ಕಾಗಲ್ಲ. ಈ ವಿಷಯ ತಡ್ಕೊಳಕ್ಕಾಗಲ್ಲ. ಏನ್ ಮಾಡ್ಲಿ? ಅದೇನಾಗೋಯ್ತದೋ ಆಗೋಗ್ಲಿ. ಇಲ್ಲಿ 1 ನಿಮಿಷನೂ ಇಲ್ಲಿರ್ಬಾರ್ದು.
ಇಲ್ಲಿಂದ ಹೊರಟ್ಬಿಡ್ಬೇಕು. ಮೈನಕ್ಕ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೂ ಇಲ್ಲ, ಮನೆಗೆ ಫೋನ್ ಮಾಡ್ಬೇಕಿತ್ತು, ಫೋನ್ ತಗೊಳಕ್ ಹೋಗ್ತಿದ್ದೆ. ಏನ್ ಮೈನಕ್ಕ ನೀವು? ನಮ್ಮ ಪುಷ್ಪಕ್ ಸರ್ ಒಳ್ಳೇದಕ್ಕೆ ತಾನೇ ಮೆಡಿಕಲ್ ಚೆಕಪ್ ಮಾಡಿಸ್ತಾ ಇರೋದು. ನೀವು ನೋಡಿದ್ರೆ ರಂಪ ಮಾಡ್ಬಿಟ್ರಲ್ಲಕ್ಕ. ನೀವು ಕೂಗಾಡಿದ್ ನೋಡ್ಬಿಟ್ಟು ಎಲ್ಲ ಭಯ ಪಟ್ಬಿಟ್ರು, ರಕ್ತ ಕೊಡೋಕ್ಕೂ ಹೆದರ್ಕೋತಾ ಇದ್ರು. ಆಮೇಲೆ ನಾವು ಹೋಗ್ಬಿಟ್ಟು ರಕ್ತ ಕೊಟ್ಟ ಮೇಲೆ ಎಲ್ಲರೂ ಬಂದಿದ್ದು. ಅದು ಹಾಗಲ್ಲ, ನನ್ಗೇನು ಸಮಸ್ಯೆ ಇರ್ಲಿಲ್ಲ ಅಲ್ವಾ, ಆದ್ರೂ ಯಾಕೆ ಅಷ್ಟೊಂದು ಬಲವಂತ ಮಾಡ್ಬೇಕಿತ್ತು ಅಂತ ಅಷ್ಟೇ. ಏನು ಸಮಸ್ಯೆ ಇಲ್ಲ ಅಂದಮೇಲೆ ಭಯ ಏನಕ್ಕಕ್ಕ? ಸರಿ ಅಕ್ಕ, ಕೆಲಸ ಮಾಡಿ. ಸರಿ, ಕೆಳಗಡೆ ಹೋಗ್ಬಿಟ್ಟು ಫೋನ್ ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ ಅಕ್ಕ, ಕೆಳಗಡೆ ಹೋಗ್ಬೇಡ, ಇನ್ನೊಂದ್ಸಲಿ ಬಂದ್ಬಿಟ್ಟು ನಿನಗೆ ಬ್ಲಡ್ ಚೆಕಪ್ ಮಾಡ್ಬಿಡ್ತಾರೆ ಅಷ್ಟೇ. ಮತ್ತೆ ನೀನು ಕೂಗಾಡ್ಬಿಡ್ತೀಯ, ಮತ್ತೆ ನಾವೆಲ್ಲ ಬಂದು ಇಟ್ಕೋಬೇಕಾಗುತ್ತೆ ನಿನ್ನನ್ನು. ಅದ್ರ ಬದಲು ಇಲ್ಲೇ ಫೋನ್ ಮಾಡ್ಬಿಟ್ಟು ಮಾತಾಡು. ಸರಿ ಸರಿ ಅಕ್ಕ. ಅಯ್ಯೋ ದೇವ್ರೆ, ಕೆಳಗಡೆ ಹೋಗಿ ಫೋನ್ ಮಾಡೋಣ ಅಂದ್ರೆ ಈ ಭಯ ಕೆಳಗಡೆ ಹೋಗಕ್ಕೆ ಭಯ ಇಡ್ಸ್ಬಿಟ್ನಲ್ವಾ.